ರಾಜಧಾನಿ ಬೆಂಗಳೂರಿನ ವಿಎಸ್ ಗಾರ್ಡನ್ನಲ್ಲಿ ಕಳೆದ ಹಲವು ವರ್ಷಗಳಿಂದ ಕುಡಿಯೋ ನೀರಿಗೆ ಇಲ್ಲಿರುವಂತಹ ಜನ ಸಂಕಷ್ಟವನ್ನ ಪಡ್ತಾ ಇರುವಂತದ್ದು. ಯಾಕಂದ್ರೆ ಕುಡಿಯುವಂತಹ ನೀರಿಗೆ ಮೋರಿ ನೀರು ಮಿಕ್ಸ್ ಆಗ್ತಾ ಇದೆ ಅಂತ ಹೇಳಿ ಹಲವು ಬಾರಿ ದೂರನ್ನ ಕೊಟ್ಟಿದ್ದಾರೆ. ಇಷ್ಟಾದರೂ ಕೂಡ ಕುಡಿಯುವ ನೀರನ್ನ ಸರಿ ಮಾಡುವಂತಹ ಪ್ರಯತ್ನವನ್ನ ಇಲ್ಲಿ ತನಕ ಯಾವ ಅಧಿಕಾರಿಗಳು ಕೂಡ ಮಾಡಿಲ್ಲ. ಹೀಗಾಗಿ ಪ್ರತಿನಿತ್ಯ ಪರದಾಡುವಂತಹ ಸ್ಥಿತಿ ಆಗಿದೆ. ನೀವು ನೋಡ್ಬೋದು, ಡ್ರಮ್ಗಳನ್ನೆಲ್ಲ ಹಿಡ್ಕೊಂಡಿದ್ದಾರೆ. ಇಲ್ಲಿ ಮೋರಿ ಕಟ್ಟಿದೆ, ಎಷ್ಟೋ ವರ್ಷಗಳಿಂದನೂ ಕೂಡ ಇದೇ ರೀತಿಯಾಗಿ ಮೋರಿ ಕಟ್ಟಿರುವಂತದ್ದು. ಮೋರಿಯ ನೀರು ಕುಡಿಯುವಂತಹ ಕಾವೇರಿ ನೀರಿಗೆ ಮಿಕ್ಸ್ ಆಗ್ತಾ ಇದೆ ಅಂತ ಹೇಳಿ. ಹೀಗಾಗಿ ಈ ಭಾಗದ ಜನ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕುಡಿಯುವಂತಹ ನೀರನ್ನ ಕುದಿಸಿ ಕುಡಿಯುವಂಥದ್ದು, ಇಲ್ಲಾಂದ್ರೆ ಫಿಲ್ಟರ್ ನೀರು ಕುಡಿಯುವಂತಹ ಒಂದು ವ್ಯವಸ್ಥೆಗೆ ಅವರು ಇದು ಒಪ್ಕೊಂಡಿರುವಂಥದ್ದು. ಗಲೀಜು ನೀರು ವಾಸನೆ, ಸರಿಗೆ ನೀರು ಬರ್ತಾ ಇಲ್ಲ. ಅರ್ಧ ಗಂಟೆನೇ ಬಿಡೋದು, ಅರ್ಧ ಗಂಟೆನೂ ಸರಿಗೆ ಬರಲ್ಲ. ಎಷ್ಟು ದಿವಸದಿಂದ ಈ ಥರ ಪ್ರಾಬ್ಲಮ್ ಆಯ್ತು, 2 ತಿಂಗಳು 3 ತಿಂಗಳು ಆಯ್ತೇನೋ. ಏನು ನಾನು ಸರಿಗಿರಲ್ಲ, ಸದಾಗಿ ಬೀಳ್ಪಾರ ಮಾತಾಡ್ತೀನಿ. ಅದಕ್ಕೆ ಗಲೀಜು ನೀರು ವಾಸನೆ, ಯಾವ ಥರ ಬರುತ್ತೆ ನೀರು? ಮೊರಿ ಥರ ನೀರು, ಮೊರಿ ನೀರು ಕಪ್ಪು ಕಲರು ವಾಸನೆ ಹಂಗೆ ಬರ್ತದೆ. ಕುಡಿಯೋಕೆ ಏನು ಮಾಡ್ತೀರಾ? ತಿರ್ಗಾ ಅರ್ಧ ಗಂಟೆ ಬಿಟ್ಕೊಂಡು ಬಿಡ್ತಾರಲ್ವ, ಆವಾಗ ಇದ್ಕೊತಾರೆ. 2 ಬಿಂದಿಗೆ 3 ಬಿಂದಿಗೆ ಕುಡಿಯೋಕೆ ಅಷ್ಟೇ. ಹಿಂಗೆಲ್ಲಿಗೆ ಹೋಗ್ತಾರೆ ಅಷ್ಟೇ. ಕೆಲವರು ಫಿಲ್ಟರ್ ನೀರು ತೊಗೊತಿದ್ದಾರೆ, ಯಾರು ತಗೋದವ್ರು ತಗೊತಾರೆ, ನಾವಿಲ್ಲ. ಜೋರಾಗೆ ನೀರೇ ಜೋರಾಗಿ ಬರ್ತದೆ, ವಾಸನೆ ಸ್ವಲ್ಪ ಜ್ವರ ಬರ್ತದೆ, ಕೆಂಬಲು ಕೋಲ್ಡು, ಅದೇ ಮೋರಿ ಎಲ್ಲ ಗಲೀಜು, ಸರಿಗ ನೀರು ಹೋಗಲ್ಲ. ಇದೆಲ್ಲ ಕ್ಲೀನ್ ಮಾಡಿಲ್ಲ, ಏನು ಮಾಡಿದ್ರೆ ಚಪ್ಪದ್ರ. ಕಾವೇರಿ ನೀರು ಮೋರಿ ನೀರು ಮಿಕ್ಸ್ ಆಗಿ ಕಳೆದ ಹಲವು ವರ್ಷಗಳಿಂದ ಪರಿತಪಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಪಾವಗಡ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರಿನ ವಿಎಸ್ ಗಾರ್ಡನ್ನಲ್ಲಿ ಕಳೆದ ಹಲವು ವರ್ಷಗಳಿಂದ ಕುಡಿಯೋ ನೀರಿಗೆ ಇಲ್ಲಿರುವಂತಹ ಜನ ಸಂಕಷ್ಟವನ್ನ ಪಡ್ತಾ ಇರುವಂತದ್ದು. ಯಾಕಂದ್ರೆ ಕುಡಿಯುವಂತಹ ನೀರಿಗೆ ಮೋರಿ ನೀರು ಮಿಕ್ಸ್ ಆಗ್ತಾ ಇದೆ ಅಂತ ಹೇಳಿ ಹಲವು ಬಾರಿ ದೂರನ್ನ ಕೊಟ್ಟಿದ್ದಾರೆ. ಇಷ್ಟಾದರೂ ಕೂಡ ಕುಡಿಯುವ ನೀರನ್ನ ಸರಿ ಮಾಡುವಂತಹ ಪ್ರಯತ್ನವನ್ನ ಇಲ್ಲಿ ತನಕ ಯಾವ ಅಧಿಕಾರಿಗಳು ಕೂಡ ಮಾಡಿಲ್ಲ. ಹೀಗಾಗಿ ಪ್ರತಿನಿತ್ಯ ಪರದಾಡುವಂತಹ ಸ್ಥಿತಿ ಆಗಿದೆ. ನೀವು ನೋಡ್ಬೋದು, ಡ್ರಮ್ಗಳನ್ನೆಲ್ಲ ಹಿಡ್ಕೊಂಡಿದ್ದಾರೆ. ಇಲ್ಲಿ ಮೋರಿ ಕಟ್ಟಿದೆ, ಎಷ್ಟೋ ವರ್ಷಗಳಿಂದನೂ ಕೂಡ ಇದೇ ರೀತಿಯಾಗಿ ಮೋರಿ ಕಟ್ಟಿರುವಂತದ್ದು. ಮೋರಿಯ ನೀರು ಕುಡಿಯುವಂತಹ ಕಾವೇರಿ ನೀರಿಗೆ ಮಿಕ್ಸ್ ಆಗ್ತಾ ಇದೆ ಅಂತ ಹೇಳಿ. ಹೀಗಾಗಿ ಈ ಭಾಗದ ಜನ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕುಡಿಯುವಂತಹ ನೀರನ್ನ ಕುದಿಸಿ ಕುಡಿಯುವಂಥದ್ದು, ಇಲ್ಲಾಂದ್ರೆ ಫಿಲ್ಟರ್ ನೀರು ಕುಡಿಯುವಂತಹ ಒಂದು ವ್ಯವಸ್ಥೆಗೆ ಅವರು ಇದು ಒಪ್ಕೊಂಡಿರುವಂಥದ್ದು. ಗಲೀಜು ನೀರು ವಾಸನೆ, ಸರಿಗೆ ನೀರು ಬರ್ತಾ ಇಲ್ಲ. ಅರ್ಧ ಗಂಟೆನೇ ಬಿಡೋದು, ಅರ್ಧ ಗಂಟೆನೂ ಸರಿಗೆ ಬರಲ್ಲ. ಎಷ್ಟು ದಿವಸದಿಂದ ಈ ಥರ ಪ್ರಾಬ್ಲಮ್ ಆಯ್ತು, 2 ತಿಂಗಳು 3 ತಿಂಗಳು ಆಯ್ತೇನೋ. ಏನು ನಾನು ಸರಿಗಿರಲ್ಲ, ಸದಾಗಿ ಬೀಳ್ಪಾರ ಮಾತಾಡ್ತೀನಿ. ಅದಕ್ಕೆ ಗಲೀಜು ನೀರು ವಾಸನೆ, ಯಾವ ಥರ ಬರುತ್ತೆ ನೀರು? ಮೊರಿ ಥರ ನೀರು, ಮೊರಿ ನೀರು ಕಪ್ಪು ಕಲರು ವಾಸನೆ ಹಂಗೆ ಬರ್ತದೆ. ಕುಡಿಯೋಕೆ ಏನು ಮಾಡ್ತೀರಾ? ತಿರ್ಗಾ ಅರ್ಧ ಗಂಟೆ ಬಿಟ್ಕೊಂಡು ಬಿಡ್ತಾರಲ್ವ, ಆವಾಗ ಇದ್ಕೊತಾರೆ. 2 ಬಿಂದಿಗೆ 3 ಬಿಂದಿಗೆ ಕುಡಿಯೋಕೆ ಅಷ್ಟೇ. ಹಿಂಗೆಲ್ಲಿಗೆ ಹೋಗ್ತಾರೆ ಅಷ್ಟೇ. ಕೆಲವರು ಫಿಲ್ಟರ್ ನೀರು ತೊಗೊತಿದ್ದಾರೆ, ಯಾರು ತಗೋದವ್ರು ತಗೊತಾರೆ, ನಾವಿಲ್ಲ. ಜೋರಾಗೆ ನೀರೇ ಜೋರಾಗಿ ಬರ್ತದೆ, ವಾಸನೆ ಸ್ವಲ್ಪ ಜ್ವರ ಬರ್ತದೆ, ಕೆಂಬಲು ಕೋಲ್ಡು, ಅದೇ ಮೋರಿ ಎಲ್ಲ ಗಲೀಜು, ಸರಿಗ ನೀರು ಹೋಗಲ್ಲ. ಇದೆಲ್ಲ ಕ್ಲೀನ್ ಮಾಡಿಲ್ಲ, ಏನು ಮಾಡಿದ್ರೆ ಚಪ್ಪದ್ರ. ಕಾವೇರಿ ನೀರು ಮೋರಿ ನೀರು ಮಿಕ್ಸ್ ಆಗಿ ಕಳೆದ ಹಲವು ವರ್ಷಗಳಿಂದ ಪರಿತಪಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಪಾವಗಡ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರಿನ ವಿಎಸ್ ಗಾರ್ಡನ್ನಲ್ಲಿ ಕಳೆದ ಹಲವು ವರ್ಷಗಳಿಂದ ಕುಡಿಯೋ ನೀರಿಗೆ ಇಲ್ಲಿರುವಂತಹ ಜನ ಸಂಕಷ್ಟವನ್ನ ಪಡ್ತಾ ಇರುವಂತದ್ದು. ಯಾಕಂದ್ರೆ ಕುಡಿಯುವಂತಹ ನೀರಿಗೆ ಮೋರಿ ನೀರು ಮಿಕ್ಸ್ ಆಗ್ತಾ ಇದೆ ಅಂತ ಹೇಳಿ ಹಲವು ಬಾರಿ ದೂರನ್ನ ಕೊಟ್ಟಿದ್ದಾರೆ. ಇಷ್ಟಾದರೂ ಕೂಡ ಕುಡಿಯುವ ನೀರನ್ನ ಸರಿ ಮಾಡುವಂತಹ ಪ್ರಯತ್ನವನ್ನ ಇಲ್ಲಿ ತನಕ ಯಾವ ಅಧಿಕಾರಿಗಳು ಕೂಡ ಮಾಡಿಲ್ಲ. ಹೀಗಾಗಿ ಪ್ರತಿನಿತ್ಯ ಪರದಾಡುವಂತಹ ಸ್ಥಿತಿ ಆಗಿದೆ. ನೀವು ನೋಡ್ಬೋದು, ಡ್ರಮ್ಗಳನ್ನೆಲ್ಲ ಹಿಡ್ಕೊಂಡಿದ್ದಾರೆ. ಇಲ್ಲಿ ಮೋರಿ ಕಟ್ಟಿದೆ, ಎಷ್ಟೋ ವರ್ಷಗಳಿಂದನೂ ಕೂಡ ಇದೇ ರೀತಿಯಾಗಿ ಮೋರಿ ಕಟ್ಟಿರುವಂತದ್ದು. ಮೋರಿಯ ನೀರು ಕುಡಿಯುವಂತಹ ಕಾವೇರಿ ನೀರಿಗೆ ಮಿಕ್ಸ್ ಆಗ್ತಾ ಇದೆ ಅಂತ ಹೇಳಿ. ಹೀಗಾಗಿ ಈ ಭಾಗದ ಜನ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕುಡಿಯುವಂತಹ ನೀರನ್ನ ಕುದಿಸಿ ಕುಡಿಯುವಂಥದ್ದು, ಇಲ್ಲಾಂದ್ರೆ ಫಿಲ್ಟರ್ ನೀರು ಕುಡಿಯುವಂತಹ ಒಂದು ವ್ಯವಸ್ಥೆಗೆ ಅವರು ಇದು ಒಪ್ಕೊಂಡಿರುವಂಥದ್ದು. ಗಲೀಜು ನೀರು ವಾಸನೆ, ಸರಿಗೆ ನೀರು ಬರ್ತಾ ಇಲ್ಲ. ಅರ್ಧ ಗಂಟೆನೇ ಬಿಡೋದು, ಅರ್ಧ ಗಂಟೆನೂ ಸರಿಗೆ ಬರಲ್ಲ. ಎಷ್ಟು ದಿವಸದಿಂದ ಈ ಥರ ಪ್ರಾಬ್ಲಮ್ ಆಯ್ತು, 2 ತಿಂಗಳು 3 ತಿಂಗಳು ಆಯ್ತೇನೋ. ಏನು ನಾನು ಸರಿಗಿರಲ್ಲ, ಸದಾಗಿ ಬೀಳ್ಪಾರ ಮಾತಾಡ್ತೀನಿ. ಅದಕ್ಕೆ ಗಲೀಜು ನೀರು ವಾಸನೆ, ಯಾವ ಥರ ಬರುತ್ತೆ ನೀರು? ಮೊರಿ ಥರ ನೀರು, ಮೊರಿ ನೀರು ಕಪ್ಪು ಕಲರು ವಾಸನೆ
ಹಂಗೆ ಬರ್ತದೆ. ಕುಡಿಯೋಕೆ ಏನು ಮಾಡ್ತೀರಾ? ತಿರ್ಗಾ ಅರ್ಧ ಗಂಟೆ ಬಿಟ್ಕೊಂಡು ಬಿಡ್ತಾರಲ್ವಾ, ಆವಾಗ ಇದ್ಕೊತಾರೆ. 2 ಬಿಂದಿಗೆ 3 ಬಿಂದಿಗೆ ಕುಡಿಯೋಕೆ ಅಷ್ಟೇ. ಹಿಂಗೆಲ್ಲಿಗೆ ಹೋಗ್ತಾರೆ ಅಷ್ಟೇ. ಕೆಲವರು ಫಿಲ್ಟರ್ ನೀರು ತೊಗೊತಿದ್ದಾರೆ. ಯಾರೋ ತಗೊತಾರೆ, ನಾವಿಲ್ಲ. ಜೋರಾಗೆ ನೀರೇ ಜೋರಾಗಿ ಬರ್ತದೆ, ವಾಸನೆ ಸ್ವಲ್ಪ ಜ್ವರ ಜ್ವರ ಬರ್ತದೆ, ಕೆಂಬಲು, ಕೋಲ್ಡು, ಅದೇ ಮೋರಿ ಎಲ್ಲ ಗಲೀಜು, ಸರಿಗ ನೀರು ಹೋಗಲ್ಲ. ಇದೆಲ್ಲ ಕ್ಲೀನ್ ಮಾಡಿಲ್ಲ, ಏನು ಮಾಡಿದ್ರೆ ಚೆಪ್ಪಿದ್ರ. ಕಾವೇರಿ ನೀರು ಮೋರಿ ನೀರು ಮಿಕ್ಸ್ ಆಗಿ ಕಳೆದ ಹಲವು ವರ್ಷಗಳಿಂದ ಪರಿತಪಿಸ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಪಾವಗಡ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರಿನ VS ಗಾರ್ಡನ್ನಲ್ಲಿ ಕಳೆದ ಹಲವು ವರ್ಷಗಳಿಂದ ಕುಡಿಯೋ ನೀರಿಗೆ ಇಲ್ಲಿರುವಂತಹ ಜನ ಸಂಕಷ್ಟವನ್ನ ಪಡ್ತಾ ಇರುವಂಥದ್ದು. ಯಾಕಂದ್ರೆ ಕುಡಿಯುವಂತಹ ನೀರಿಗೆ ಮೋರಿ ನೀರು ಮಿಕ್ಸ್ ಆಗ್ತಾ ಇದೆ ಅಂತ ಹೇಳಿ ಹಲವು ಬಾರಿ ದೂರನ್ನ ಕೊಟ್ಟಿದ್ದಾರೆ. ಇಷ್ಟಾದರೂ ಕೂಡ ಕುಡಿಯುವ ನೀರನ್ನ ಸರಿ ಮಾಡುವಂತಹ ಪ್ರಯತ್ನವನ್ನ ಇಲ್ಲಿ ತನಕ ಯಾವ ಅಧಿಕಾರಿಗಳು ಕೂಡ ಮಾಡಿಲ್ಲ. ಹೀಗಾಗಿ ಪ್ರತಿನಿತ್ಯ ಪರದಾಡುವಂತಹ ಸ್ಥಿತಿ ಆಗಿದೆ. ನೀವು ನೋಡ್ಬೋದು, ಡ್ರಮ್ಗಳನ್ನೆಲ್ಲ ಹಿಡ್ಕೊಂಡಿದ್ದಾರೆ. ಇಲ್ಲಿ ಮೋರಿ ಕಟ್ಟಿದೆ, ಎಷ್ಟೋ ವರ್ಷಗಳಿಂದನೂ ಕೂಡ ಇದೇ ರೀತಿಯಾಗಿ ಮೋರಿ ಕಟ್ಟಿರುವಂಥದ್ದು. ಮೋರಿಯ ನೀರು ಕುಡಿಯುವಂತಹ ಕಾವೇರಿ ನೀರಿಗೆ ಮಿಕ್ಸ್ ಆಗ್ತಾ ಇದೆ ಅಂತ ಹೇಳಿ. ಹೀಗಾಗಿ ಈ ಭಾಗದ ಜನ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕುಡಿಯುವಂತಹ ನೀರನ್ನ ಕುದಿಸಿ ಕುಡಿಯುವಂಥದ್ದು, ಇಲ್ಲಾಂದ್ರೆ ಫಿಲ್ಟರ್ ನೀರು ಕುಡಿಯುವಂತಹ ಒಂದು ವ್ಯವಸ್ಥೆಗೆ ಅವರು ಇದು ಒಪ್ಕೊಂಡಿರುವಂಥದ್ದು. ಗಲೀಜು ನೀರು, ವಾಸನೆ, ಸರಿಗೆ ನೀರು ಬರ್ತಾ ಇಲ್ಲ. ಅರ್ಧ ಗಂಟೆನೇ ಬಿಡೋದು, ಅರ್ಧ ಗಂಟೆನೂ ಸರಿಗೆ ಬರಲ್ಲ. ಎಷ್ಟು ದಿವಸದಿಂದ ಈ ಥರ ಪ್ರಾಬ್ಲಮ್ ಆಯ್ತು? 2 ತಿಂಗಳು 3 ತಿಂಗಳು ಆಯ್ತೇನೋ. ಏನು ನಾನು ಸರಿಗಿರಲ್ಲ, ಸದಾಗಿ ಬೀಳ್ಪಾರ ಮಾತಾಡ್ತೀನಿ. ಅದಕ್ಕೆ ಗಲೀಜು ನೀರು, ವಾಸನೆ, ಯಾವ ಥರ ಬರುತ್ತೆ ನೀರು? ಮೋರಿ ಥರ ನೀರು, ಮೋರಿ ನೀರು ಕಪ್ಪು ಕಲರು, ವಾಸನೆ ಹಂಗೆ ಬರ್ತದೆ. ಕುಡಿಯೋಕೆ ಏನು ಮಾಡ್ತೀರಾ? ತಿರ್ಗಾ ಅರ್ಧ ಗಂಟೆ ಬಿಟ್ಕೊಂಡು ಬಿಡ್ತಾರಲ್ವಾ, ಆವಾಗ ಇದ್ಕೊತಾರೆ. 2 ಬಿಂದಿಗೆ 3 ಬಿಂದಿಗೆ ಕುಡಿಯೋಕೆ ಅಷ್ಟೇ. ಹಿಂಗೆಲ್ಲಿಗೆ ಹೋಗ್ತಾರೆ ಅಷ್ಟೇ. ಕೆಲವರು ಫಿಲ್ಟರ್ ನೀರು ತೊಗೊತಿದ್ದಾರೆ. ಯಾರೋ ತಗೊತಾರೆ, ನಾವಿಲ್ಲ. ಜೋರಾಗೆ ನೀರೇ ಜೋರಾಗಿ ಬರ್ತದೆ, ವಾಸನೆ ಸ್ವಲ್ಪ ಜ್ವರ ಬರ್ತದೆ, ಕೆಂಬಲು, ಕೋಲ್ಡು, ಅದೇ ಮೋರಿ ಎಲ್ಲ ಗಲೀಜು, ಸರಿಗ ನೀರು ಹೋಗಲ್ಲ. ಇದೆಲ್ಲ ಕ್ಲೀನ್ ಮಾಡಿಲ್ಲ, ಏನು ಮಾಡಿದ್ರೆ ಚೆಪ್ಪಿದ್ರ. ಕಾವೇರಿ ನೀರು ಮೋರಿ ನೀರು ಮಿಕ್ಸ್ ಆಗಿ ಕಳೆದ ಹಲವು ವರ್ಷಗಳಿಂದ ಪರಿತಪಿಸ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಪಾವಗಡ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರಿನ VS ಗಾರ್ಡನ್ನಲ್ಲಿ ಕಳೆದ ಹಲವು ವರ್ಷಗಳಿಂದ ಕುಡಿಯೋ ನೀರಿಗೆ ಇಲ್ಲಿರುವಂತಹ ಜನ ಸಂಕಷ್ಟವನ್ನ ಪಡ್ತಾ ಇರುವಂಥದ್ದು. ಯಾಕಂದ್ರೆ ಕುಡಿಯುವಂತಹ ನೀರಿಗೆ ಮೋರಿ ನೀರು ಮಿಕ್ಸ್ ಆಗ್ತಾ ಇದೆ ಅಂತ ಹೇಳಿ ಹಲವು ಬಾರಿ ದೂರನ್ನ ಕೊಟ್ಟಿದ್ದಾರೆ. ಇಷ್ಟಾದರೂ ಕೂಡ ಕುಡಿಯುವ ನೀರನ್ನ ಸರಿ ಮಾಡುವಂತಹ ಪ್ರಯತ್ನವನ್ನ ಇಲ್ಲಿ ತನಕ ಯಾವ ಅಧಿಕಾರಿಗಳು ಕೂಡ ಮಾಡಿಲ್ಲ. ಹೀಗಾಗಿ ಪ್ರತಿನಿತ್ಯ ಪರದಾಡುವಂತಹ ಸ್ಥಿತಿ ಆಗಿದೆ. ನೀವು ನೋಡ್ಬೋದು, ಡ್ರಮ್ಗಳನ್ನೆಲ್ಲ ಹಿಡ್ಕೊಂಡಿದ್ದಾರೆ. ಇಲ್ಲಿ ಮೋರಿ ಕಟ್ಟಿದೆ, ಎಷ್ಟೋ ವರ್ಷಗಳಿಂದನೂ ಕೂಡ ಇದೇ ರೀತಿಯಾಗಿ ಮೋರಿ ಕಟ್ಟಿರುವಂಥದ್ದು. ಮೋರಿಯ ನೀರು ಕುಡಿಯುವಂತಹ ಕಾವೇರಿ ನೀರಿಗೆ ಮಿಕ್ಸ್ ಆಗ್ತಾ ಇದೆ ಅಂತ ಹೇಳಿ. ಹೀಗಾಗಿ ಈ ಭಾಗದ ಜನ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕುಡಿಯುವಂತಹ ನೀರನ್ನ ಕುದಿಸಿ ಕುಡಿಯುವಂಥದ್ದು, ಇಲ್ಲಾಂದ್ರೆ ಫಿಲ್ಟರ್ ನೀರು ಕುಡಿಯುವಂತಹ ಒಂದು ವ್ಯವಸ್ಥೆಗೆ ಅವರು ಇದು ಒಪ್ಕೊಂಡಿರುವಂಥದ್ದು. ಗಲೀಜು ನೀರು, ವಾಸನೆ, ಸರಿಗೆ ನೀರು ಬರ್ತಾ ಇಲ್ಲ. ಅರ್ಧ ಗಂಟೆನೇ ಬಿಡೋದು, ಅರ್ಧ ಗಂಟೆನೂ ಸರಿಗೆ ಬರಲ್ಲ. ಎಷ್ಟು ದಿವಸದಿಂದ ಈ ಥರ ಪ್ರಾಬ್ಲಮ್ ಆಯ್ತು? 2 ತಿಂಗಳು 3 ತಿಂಗಳು ಆಯ್ತೇನೋ. ಏನು ನಾನು ಸರಿಗಿರಲ್ಲ, ಸದಾಗಿ ಬೀಳ್ಪಾರ ಮಾತಾಡ್ತೀನಿ. ಅದಕ್ಕೆ ಗಲೀಜು ನೀರು, ವಾಸನೆ, ಯಾವ ಥರ ಬರುತ್ತೆ ನೀರು? ಮೋರಿ ಥರ ನೀರು, ಮೋರಿ ನೀರು ಕಪ್ಪು ಕಲರು, ವಾಸನೆ ಹಂಗೆ ಬರ್ತದೆ. ಕುಡಿಯೋಕೆ ಏನು ಮಾಡ್ತೀರಾ? ತಿರ್ಗಾ ಅರ್ಧ ಗಂಟೆ ಬಿಟ್ಕೊಂಡು ಬಿಡ್ತಾರಲ್ವಾ, ಆವಾಗ ಇದ್ಕೊತಾರೆ. 2 ಬಿಂದಿಗೆ 3 ಬಿಂದಿಗೆ ಕುಡಿಯೋಕೆ ಅಷ್ಟೇ. ಹಿಂಗೆಲ್ಲಿಗೆ ಹೋಗ್ತಾರೆ ಅಷ್ಟೇ. ಕೆಲವರು ಫಿಲ್ಟರ್ ನೀರು ತೊಗೊತಿದ್ದಾರೆ. ಯಾರೋ ತಗೊತಾರೆ, ನಾವಿಲ್ಲ. ಜೋರಾಗೆ ನೀರೇ ಜೋರಾಗಿ ಬರ್ತದೆ, ವಾಸನೆ ಸ್ವಲ್ಪ ಜ್ವರ ಬರ್ತದೆ, ಕೆಂಬಲು, ಕೋಲ್ಡು, ಅದೇ ಮೋರಿ ಎಲ್ಲ ಗಲೀಜು, ಸರಿಗ ನೀರು ಹೋಗಲ್ಲ. ಇದೆಲ್ಲ ಕ್ಲೀನ್ ಮಾಡಿಲ್ಲ, ಏನು ಮಾಡಿದ್ರೆ ಚೆಪ್ಪಿದ್ರ. ಕಾವೇರಿ ನೀರು ಮೋರಿ ನೀರು ಮಿಕ್ಸ್ ಆಗಿ ಕಳೆದ ಹಲವು ವರ್ಷಗಳಿಂದ ಪರಿತಪಿಸ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಪಾವಗಡ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.